Sila tuh pakai lain. Ini lagi. Mana? MBBS ಪದವೀಧರರಾದ ಜನಪ್ರಿಯ ಸಚಿವರಾದ ಡಾಕ್ಟರ್ ಸಿ.ಎನ್. ಅಶೋಕ್ ನಾರಾಯಣ್, ಉನ್ನತ ಶಿಕ್ಷಣ ಐಟಿ ಕಾರ್ಯ
Economics, IT and DT, Dr. Ashok Narayan sir. I also take pleasure in welcoming Dr. Amitabh sir, founder and CEO ITD, Mr. Shailendra Gupta, founder and CEO ITD, Devashish Mitra, Director Sales Service and Marketing, Mr. Prashant Sandesh, all my other colleagues, customers who are in the sales part. Who is the man behind our artillery, PhD holder, with 29 years of engineering and business experience to address the gathering. I welcome Dr. Ashok Narayan, Dr. Shyam, members of the press, my colleagues, all the team, all the guests who are here. It's a momentous occasion for our team. We started this journey 10 years back. 10 years. Because too many are losing their lives because of diesel pollution. Too many phosphate farming. 15 kilometers and one charging every time 15 minutes. We have a partner over here who made that possible. 15-minute charging, 150 kilometers every day. This is hard to achieve. Lamborghinis, 4-wheelers, everything is done. The first one is our factory. Whatever you see over there, 100% made, designed, developed, everything in India. 90%. So a lot of things. I thank you all for coming and meeting your partner going forward. And I look forward to engaging time with you. Thank you. First, Dr. Amitabh Saran for a moment to hand over to Dr. Shyam, followed by photo op. Not just this, he is a president of Samskaras Bharati Maleshwaram, vice president of BJP Bangalore, syndicate and senate member of Rajiv Gandhi University of Health Sciences Bangalore, senate member of Bangalore University, former president of Rajiv Gandhi University. Sir, we would request you to address the gathering and say a few words to motivate all of us with this new ultimate venture. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಗೌರವಾನ್ವಿತ ಅತಿಥಿಗಳೇ, ಈ ದಿನ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಒಂದು ಐತಿಹಾಸಿಕವಾಗಿರುವಂಥ ದಿನ, ಹಿಸ್ಟೋರಿಕ್, ಇತಿಹಾಸ ನಿರ್ಮಾಣ ಮಾಡುವಂಥ ದಿನ, ಹಿಸ್ಟ್ರಿ ನಿರ್ಮಾಣ ಮಾಡುವಂಥ ದಿನ. ವಿಶೇಷವಾಗಿ ಇವತ್ತು ಸಾರಿಗೆ ವ್ಯವಸ್ಥೆ, ಪರಿಸರ ಇವನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಮಾಜಕ್ಕೆ ಒಂದು ಪರಿಹಾರ ಕೊಡಬೇಕು, ಸೊಲ್ಯೂಷನ್ ಇಂಪಾರ್ಟೆನ್ಸ್. ಈ ದಿಕ್ಕಲ್ಲಿ ನಮ್ಮ ಜ್ಞಾನ, ಥ್ರೂ ದೇರ್ ಇಸ್ ನಾಲೆಡ್ಜ್, ರಿಸರ್ಚ್ ಅಂಡ್ ಕಮಿಟ್ಮೆಂಟ್ ಅಂಡ್ ಡೆಡಿಕೇಶನ್, ದೇ ಕಮ್ ಔಟ್ ವಿತ್ ಎ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ದಟ್ ಇಸ್ ಆರ್ಟಿ ಗ್ರೀನ್. ಆರ್ಟಿ ಗ್ರೀನ್ ಅನ್ನುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಲಗೇಜ್ ಗಾಡಿ ಇವತ್ತು ಲೋಕಾರ್ಪಣೆ ಆಗ್ತಿದೆ. ಅದನ್ನು ವಿಶೇಷವಾಗಿ ಅದಕ್ಕೆ ಆದಂಥ ಒಂದು ಸುಂದರವಾಗಿರುವಂಥ ಒಂದು ಅನುಭವ, ಒಂದು ಶೋರೂಮ್. ಆ ಶೋರೂಮಿನ ಮೂಲಕ ಇವತ್ತು ಇಂಥ ಒಂದು ಒಳ್ಳೆ ಉತ್ಪಾದನೆ, ಇಂಥ ಒಂದು ಪ್ರಾಡಕ್ಟನ್ನು ಇವತ್ತು ಸಮಾಜಕ್ಕೆ ಅರ್ಪಣೆ ಆಗ್ತಿರುವಂಥ ದಿನದಲ್ಲಿ ಇದರ ಫೌಂಡರ್ ಆಗಿರುವಂಥ ಸನ್ಮಾನ್ಯ ಈ ಆರ್ಟಿಫಿಷಿಯಲ್ ಅಮಿತಾಬ್ ಸರನ್ ಅವರಿಗೆ, ಡಾಕ್ಟರ್ ಅಮಿತಾಬ್ ಸರನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಶಕ್ತಿನ ಕೊಡಬೇಕು, ಅದರ ರೂಪ ಕೊಡಬೇಕು, ಒಂದು ಒಳ್ಳೆ ವಾತಾವರಣ ಕೊಡಬೇಕು, ಗುಡ್ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆ ಅನುಭವ. ಒಂದು ಈ ಒಂದು ಶೋರ್ನಿಂಗ್ ಬಂದಾಗ ನಮಗೆ ನೋಡಿ ಎಲ್ಲ ಒಂದು ಆಟೋಲ್ಲ, ಒಂದು ಕುಟುಂಬದ ಫೋಟೋ. ಒಂದು ಕುಟುಂಬ ಹೇಗೆ ಉತ್ತಮವಾಗಿ, ಆರೋಗ್ಯಕರವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇಲ್ಲಿ ಕಾರ್ ಶೋರೂಮ್ ಹೋದಾಗ ನೀವು ಬೇರೆ ಇವತ್ತು ಈ ಶೋರೂಮ್ ನೋಡಿ ಒಂದು ಕುಟುಂಬದ ಫೋಟೋ ಎಷ್ಟು ಒಳ್ಳೆ ಸಂದೇಶವನ್ನು ಕೊಡ್ತಾ ಇರೋದು. ದಟ್ಸ್ ರಿಯಲ್ ಗುಡ್. ಶಿಕ್ಷಣ ರಂಗಗಳು, ಶಿಕ್ಷಣ ಕ್ಷೇತ್ರ, ಸಾಮಾಜಿಕ, ವ್ಯಾಪಾರ, ಈ ಎಲ್ಲ ಕ್ಷೇತ್ರಗಳು ವಿಶೇಷವಾಗಿ ಆಟೋಮೊಬೈಲ್ ಡೀಲರ್ಶಿಪ್ ಇರೋದು ಯಾರು ಹೋಗ್ತಿದ್ದಾರೆ.
ಮ್ಯಾಗ್ನಮ್ ಮೋಟರ್ಸ್ನ ಶ್ಯಾಮ್ ಅವರು. ಹಾಗಾಗಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅವರ ಇತಿಹಾಸ ಕುಟುಂಬ ಎಲ್ಲ ಕ್ಷೇತ್ರದಲ್ಲಿದ್ದು ಅವರ ಕುಟುಂಬ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಗಣ್ಯ ಕಾರ್ಯಗಳನ್ನು ಮಾಡಿರುವಂಥ ಒಳ್ಳೆಯ ಕುಟುಂಬ, ಒಂದು ಇತಿಹಾಸ ಇರುವ ಕುಟುಂಬ. ಅವ್ರಿಗೆ ಮತ್ತೊಮ್ಮೆ ನಾಡಿನ ಸಮಸ್ಯೆ ಜನತೆಯ ಪರವಾಗಿ ನಮ್ಮೆಲ್ಲ ಆಟೋ ಚಾಲಕರು ಮತ್ತು ಕನ್ನಡ ನಾಡಿನ ಜನತೆ ಪರವಾಗಿ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾಗಿ ಹೇಗೆ ನಮಗೆ ನಾವೇ ಸಹಾಯ ನೌಕರಿ ಕಮಾಂಡ್ ಹೆಲ್ಪರ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಚಾಲೆಂಜಸ್ ವಾಟ್ ವಿ ಫೇಸ್. ನಾವೇನು ಸಮಸ್ಯೆಯನ್ನು ಅನುಭವಿಸ್ತೀವಿ ಯಾರಾದ್ರೂ ಬೇರೆಯವ್ರು ಕೂತ್ಕೊಂಡು ಹೇಳೋಕ್ಕಾಗತ್ತಾ? ಅವ್ರು ಏನು ಮಾಡೋಬೇಕು ಅವ್ನು ಮಾಡ್ತಾರೆ, ನಾವೇನು ಮಾಡ್ಕೋಬೇಕು ನಾವು ಮಾಡ್ಕೋಬೇಕು. ಇವತ್ತು ಪೆಟ್ರೋಲು ಡೀಸೆಲ್ ಬೆಲೆ ನಮ್ಮ ಕೈನಲ್ಲಿಲ್ಲ. ಎಲ್ಲೋ ಯಾವ ದೇಶಗಳು ಒಂದ್ಸಲಿ ಏರಿಸ್ತಾರೆ, ಒಂದ್ಸಲಿ ಬಿಡಿಸ್ತಾರೆ, ಒಂದ್ಸಲಿ ಏರಿಸ್ತಾರೆ, ಬಿಡಿಸ್ತಾರೆ. ಅವ್ರು ಹೆಂಗೆ ಏರಿಸ್ತಾರೋ ಹಂಗೆ ಏರ್ಕೋಬೇಕು, ಹೆಂಗೆ ಇಳಿಸ್ತಾರೋ ಇಳ್ಕೋಬೇಕು. ಹಾಗಾಗಿ ನಾವು ಅವರ ಗೊಂಬೆ ಆಗಿಬಿಡ್ತೀವಿ. ನಾವು ಅವ್ರ ಗೊಂಬೆ ಆಗಲ್ಲ. ನಾವು ನಮ್ಮ ದೇಶದ ಸ್ವಾವಲಂಬಿಯಾಗಿ ನಮ್ಮ ದೇಶ ನಮ್ಮ ಸಮಾಜವನ್ನು ಕಟ್ಟಬೇಕು. ನಾವು ಸ್ವಾತಂತ್ರ್ಯರಾಗಿರಬೇಕು. ನಮ್ಮ ಬದುಕು ನಮ್ಮ ಕೈನಲ್ಲಿರಬೇಕು. ಹಾಗಾಗಿ ಇವತ್ತು ಕರೆಂಟ್ ಚಾಲಿತವಾಗಿರುವಂಥ ವಾಹನ ನಮ್ಮದಾಗಿದೆ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕರೆಂಟಿಗೆ ಶಾರ್ಟೇಜ್ ಇಲ್ಲ. ಸರ್ಪ್ಲಸ್ ಕರೆಂಟ್ ಎಷ್ಟು ಬೇಕಾದ್ರೂ ಉತ್ಪಾದನೆ ಮಾಡ್ಬೋದು. ನೀವು ನಾಳೆ ಹೇಳಿ, ಈಗ ನಮ್ಮ ಕರ್ನಾಟಕದಿಂದ ಇಡೀ ವಿಶ್ವಕ್ಕೆ ಕರೆಂಟನ್ನು ಪವರನ್ನು ಸರಬರಾಜು ಮಾಡುವಂಥದ್ದಾಗ್ತದೆ. ಇಡೀ ವಿಶ್ವಕ್ಕೆ ಹೈಡ್ರೋಜನ್ ಬೇಕಾ, ಹೈಡ್ರೋಜನ್ ವಾಹನಗಳು ಬೇಕಾ, ಎಲೆಕ್ಟ್ರಿಕ್ ವಾಹನಗಳು ಬೇಕಾ, ನಿಮಗೆ ಎಥನಾಲ್ ವಾಹನಗಳು ಬೇಕಾ? ಸ್ಟಾರ್ಟ್ ಸರ್.